ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಬದರಿಕಾಶ್ರಮ ಮಹಾತ್ಮ್ಯದ ಶಿವಕಾರ್ತಿಕೇಯ ಸಂವಾದದಲ್ಲಿ ಅಗ್ನಿತೀರ್ಥ, ನಾರದ ಶಿಲಾ, ಮಾರ್ಕಂಡೇಯ ಶಿಲಾ ಮಹಾತ್ಮ್ಯ ವರ್ಣನವೆಂಬ ಮೂರನೆಯ ಅಧ್ಯಾಯಕ್ಕೆ ಸ್ವಾಗತ. ಸ್ಕಂದನು ಹೇಳುತ್ತಾನೆ, ಎಲೈ ಸ್ವಾಮಿಯೇ, ಸಕಲ ಪ್ರಾಣಿಗಳಲ್ಲಿಯೂ ನೆಲೆಸಿ ನೀನು ಸರ್ವ ಧರ್ಮಗಳನ್ನು ತಿಳಿದ ಪ್ರಾಜ್ಞನಾಗಿರುವೆ. ತಂದೆಯೇ, ನನ್ನಲ್ಲಿ ಕೃಪೆಯಿಟ್ಟು ಅಗ್ನಿತೀರ್ಥದ ಮಹಾತ್ಮ್ಯವನ್ನು ವಿಸ್ತಾರವಾಗಿ ನಿರೂಪಿಸುವವನಾಗು. ಶಿವನು ಹೇಳುತ್ತಾನೆ, ಈ ತೀರ್ಥವು ಅತ್ಯಂತ ಏಕಾಂತವಾಗಿರುವುದು, ಸಕಲ ತೀರ್ಥಗಳಿಂದಲೂ ಸೇವಿಸಲ್ಪಡುತ್ತಿರುವುದು. ನಿನ್ನಲ್ಲಿರುವ ಪ್ರೀತಿಯಿಂದ ನಾನು ಈ ತೀರ್ಥದ ಮಹಾತ್ಮೆಯನ್ನು ಸಂಕ್ಷೇಪವಾಗಿ ತಿಳಿಸುತ್ತೇನೆ. ಎಲೈ ಪುತ್ರನೇ, ಮಹಾಪಾತಕಗಳನ್ನು ಮಾಡಿದವರು ಪಾತಕಿಗಳು ಸಹ ಯಾವ ಆಯಾಸವೂ ಇಲ್ಲದೆಯೇ ಇಲ್ಲಿ ಸ್ನಾನವನ್ನು ಮಾಡುವ ಮಾತ್ರದಿಂದಲೇ ಪರಿಶುದ್ಧರಾಗುವರು. ಮರಣಾಂತವಾದ ಯಾವ ಪ್ರಾಯಶ್ಚಿತ್ತದಿಂದಲೂ ಯಾವ ಪಾಪಗಳು ಕಳೆಯಲಾರವೋ ಅವುಗಳು ಸಹ ಈ ಅಗ್ನಿತೀರ್ಥದಲ್ಲಿ ಮಾಡಿದ ಸ್ನಾನದ ಮಾತ್ರದಿಂದಲೇ ನಾಶವನ್ನು ಹೊಂದುವವು. ಹೆಚ್ಚಿನ ಕಲ್ಮಶಗಳಿಂದ ಕೂಡಿದ ಚಿನ್ನವು ಬೆಂಕಿಯಲ್ಲಿ ಪುಟಕ್ಕೆ ಹಾಕುವುದರಿಂದ ಹೇಗೆ ಪರಿಶುದ್ಧವಾಗುವುದೋ ಹಾಗೆಯೇ ಪ್ರತಿಯೊಬ್ಬ ಮನುಷ್ಯನು ಅಗ್ನಿತೀರ್ಥದಲ್ಲಿ ಸ್ನಾನವನ್ನು ಮಾಡುವುದರಿಂದ ಶುದ್ಧನಾಗುವನು. ಇತರ ತೀರ್ಥಗಳಲ್ಲಿ ಕುಶಾಗ್ರದಿಂದ ಮಾತ್ರ ಜಲಬಿಂದುಗಳನ್ನು ಸೇವಿಸುತ್ತಾ 3 ವರ್ಷಗಳವರೆಗೂ ತಪಸ್ಸನ್ನು ಮಾಡುವುದರಿಂದ ಯಾವ ಪುಣ್ಯವು ಲಭಿಸುವುದೋ ಅದನ್ನು ಇಲ್ಲಿ ಸ್ನಾನ ಮಾತ್ರದಿಂದ ಮನುಷ್ಯನು ಸಂಪಾದಿಸಬಹುದು. ಯಾರು ಈ ತೀರ್ಥದಲ್ಲಿ ತಮ್ಮ ಶಕ್ತೈಶ್ವರ್ಯಗಳಿಗೆ ಅನುಸಾರವಾಗಿ ಬ್ರಾಹ್ಮಣರಿಗೆ ಭೋಜನೋಪಚಾರಗಳನ್ನು ಮಾಡಿಸುವರೋ ಅವರ ವಂಶದಲ್ಲಿ ಎಂದೂ ಯಾರಿಗೂ ದಾರಿದ್ರ್ಯದ ದುಃಖವು ಸಂಭವಿಸುವುದಿಲ್ಲ. ಯಾವ ಮಾನವನು ಉಪವಾಸದಿಂದ ಪ್ರಾಯೋಪವೇಶವನ್ನು ಮಾಡಿ ಅಗ್ನಿತೀರ್ಥದಲ್ಲಿ ದೇಹವನ್ನು ತ್ಯಜಿಸುವನೋ ಅವನು ಸೂರ್ಯಲೋಕವೇ ಮೊದಲಾದ ಸಕಲ ಭೋಗ ಸ್ಥಾನಗಳನ್ನು ಭೇದಿಸಿಕೊಂಡು ಹೋಗಿ ಶಾಶ್ವತವಾದ ವಿಷ್ಣುಲೋಕವನ್ನು ಹೊಂದುವನು. 1,000 ಚಾಂದ್ರಾಯಣ ವ್ರತಗಳಿಂದಲೂ ಕೋಟಿ ಕೃಚ್ಛ್ರ ಪ್ರಾಯಶ್ಚಿತ್ತಗಳಿಂದಲೂ ಮನುಷ್ಯನು ಯಾವ ಫಲವನ್ನು ಹೊಂದುವನೋ ಅದನ್ನೇ ಅಗ್ನಿತೀರ್ಥದಲ್ಲಿ ಸ್ನಾನವನ್ನು ಮಾಡುವ ಮಾತ್ರದಿಂದ ಪಡೆಯುವನು. ಎಲೈ ಷಣ್ಮುಖ ಸ್ವಾಮಿಯೇ, ಯಾರು ಪಂಚಮಹಾಪಾತಕಗಳನ್ನು ಮಾಡಿರುವರೋ ಅವರಿಗೂ ಸಹ ಇಲ್ಲಿ ಜಪ ಪ್ರಾಣಾಯಾಮಗಳನ್ನು ಮಾಡುವುದರಿಂದ ಪಾಪಶುದ್ಧಿಯುಂಟಾಗುವುದೆಂಬುದಾಗಿ ನನ್ನ ಅಭಿಪ್ರಾಯವು. ಬುದ್ಧಿಪೂರ್ವಕ ಬುದ್ಧಿಪೂರ್ವಕವಾಗಿಯಾಗಲಿ ಮೋಹಾವಿಷ್ಟರಾಗಿಯಾಗಲಿ ಯಾವ ನೀಚ ಮಾನವರು ಪಾಪಗಳನ್ನು ಮಾಡುವರೋ ಅವರು 14 ಮಹೇಂದ್ರ ಕಲ್ಪಗಳವರೆಗೂ ಪಿಶಾಚ ಯೋನಿಗಳಲ್ಲಿ ಜನ್ಮಗಳನ್ನು ಪಡೆದು ದುಃಖವನ್ನು ಅನುಭವಿಸುವರು. ಆಶ್ರಮ ಬಾಹಿರರಾದ ಮ್ಲೇಚ್ಛಾದಿಗಳಾಗಲಿ ಆಶ್ರಮನಿಷ್ಠರಾಗಲಿ ತಮ್ಮ ದೇಹಗಳಿರುವವರೆಗೆ ತಮ್ಮ ದೇಹಗಳಿರುವವರೆಗೂ ಈ ಅಗ್ನಿತೀರ್ಥದಲ್ಲಿ ಬುದ್ಧಿಪೂರ್ವಕವಾಗಿ ಯಾವ ಪಾಪಕೃತ್ಯವನ್ನು ಮಾಡಬಾರದು. ಓ ಷಡಾನನ, ಇತರ ಕ್ಷೇತ್ರಗಳಲ್ಲಿ ಮಾಡಿದುದಕ್ಕಿಂತಲೂ ಇಲ್ಲಿ ಮಾಡಿದ ತೀರ್ಥ ಸ್ನಾನ, ದಾನ, ಜಪ, ಹೋಮ, ಸಂಧ್ಯಾದಿ ನಿತ್ಯಕರ್ಮ, ದೇವತಾರ್ಚನೆಗಳು ಅನಂತ ಗುಣಿತವಾದ ಫಲವನ್ನು ಕೊಡುವವೆಂದು ಹೇಳಲ್ಪಟ್ಟಿರುವುದು. ಪವಿತ್ರಗಳು ಮಹಾತ್ಮೆಯುಳ್ಳವುಗಳು ಆದ ಅನೇಕ ತೀರ್ಥಗಳು ಲೋಕದಲ್ಲಿರುವವು. ಆದರೆ ಅಗ್ನಿತೀರ್ಥಕ್ಕೆ ಸಮಾನವಾದ ಮತ್ತೊಂದು ತೀರ್ಥವು ಹಿಂದೆಲ್ಲಿಯೂ ಇರಲಿಲ್ಲವು, ಮುಂದೆಯೂ ಉಂಟಾಗಲಾರದು. ಈ ಅಗ್ನಿತೀರ್ಥದ ಮಹಾತ್ಮೆಯನ್ನು ಸಂಪೂರ್ಣವಾಗಿ ತಿಳಿಸಲು ಬ್ರಹ್ಮದೇವನು, ಮಹೇಶ್ವರನು, ಆದಿಶೇಷನು, ದೇವತಾ ಗಣಗಳು, ತಪಸ್ವಿ ಜನರು ಸಹ ಶಕ್ತರಾಗಲಾರರು. ಯಾವ ಮನುಷ್ಯರಿಗೆ ಇಲ್ಲಿ 10 ದಿನಗಳವರೆಗಿನ ತೀರ್ಥ ಸ್ನಾನದ ಪುಣ್ಯವು ಲಭಿಸುವುದೋ ಅವರಿಗೆ ಬೇರೆ ಅನೇಕ ಯಜ್ಞಗಳಿಂದಲೂ ದಾನಗಳಿಂದಲೂ ಜ್ಞಾನೇಂದ್ರಿಯಗಳ ನಿಗ್ರಹದಿಂದಲೂ ಸಾಧಿಸಲ್ಪಡಬೇಕಾದುದು ಯಾವುದಿರುವುದು. ಅಗ್ನಿತೀರ್ಥದಲ್ಲಿ ಉಪವಾಸವನ್ನು ಮಾಡಿ ಯಾವ ಮನುಷ್ಯನು ಪಂಚ ಪ್ರಾಣಗಳನ್ನು ಜಯಿಸುವನೋ, ಯಾವನು 3 ಉಪವಾಸಗಳನ್ನು ಮಾಡಿ ಶ್ರೀಮನ್ನಾರಾಯಣನನ್ನು ಪೂಜಿಸುವನೋ ಅವನು ಈ ಅಗ್ನಿತೀರ್ಥದಲ್ಲಿ ಅಗ್ನಿದೇವನಂತೆಯೇ ತೇಜಸ್ಸಿನಿಂದ ಕೂಡಿದವನಾಗುವನು. ಇಲ್ಲಿರುವ 5 ಶಿಲೆಗಳ ಮಧ್ಯ ಪ್ರದೇಶದಲ್ಲಿಯೇ ಶ್ರೀಹರಿಯ ಸಾನ್ನಿಧ್ಯವು ಸರ್ವಕಾಲಗಳಲ್ಲಿಯೂ ಇರುವುದು. ಅಲ್ಲಿಯೇ ಸಕಲ ಪಾಪಗಳನ್ನು ನಿಶ್ಶೇಷವಾಗಿ ಕಳೆಯುವ ಅಗ್ನಿತೀರ್ಥವು ನೆಲೆಸಿರುವುದು. ಸ್ಕಂದನು ಕೇಳುತ್ತಾನೆ, ಎಲೈ ತಂದೆಯೇ, ಅಲ್ಲಿ 5 ಶಿಲೆಗಳು ಹೇಗೆ ಉಂಟಾದವು? ಯಾರಿಂದ ನಿರ್ಮಿಸಲ್ಪಟ್ಟವು? ಅವುಗಳಿಂದ ಲಭಿಸುವ ಪುಣ್ಯವು ಯಾವುದು? ಫಲವೇನು? ಈ ವಿಷಯಗಳನ್ನೆಲ್ಲ ವಿಸ್ತಾರವಾಗಿಯೂ ನಿಶ್ಶೇಷವಾಗಿಯೂ ತಿಳಿಸಲು ನೀನೇ ಅರ್ಹನಾಗಿರುವೆ. ಶಿವನು ಹೇಳುತ್ತಾನೆ, ನಾರದ, ನರಸಿಂಹ, ವರಾಹ, ಗರುಡ ಮತ್ತು ಮಾರ್ಕಂಡೇಯ ಇವರುಗಳ ಹೆಸರುಗಳಿಂದ ಪ್ರಖ್ಯಾತಗಳಾದ ಈ 5 ಶಿಲೆಗಳು ಸೇವಿಸುವವರ ಸಕಲ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಡುವವು. ಮೊದಲನೆಯ ಶಿಲೆಯಲ್ಲಿ ಭಗವಾನ್ ನಾರದನು ಕೇವಲ ವಾಯುಸೇವನೆಯನ್ನೇ ಮಾಡಿಕೊಂಡು ಮಹಾವಿಷ್ಣುವನ್ನು ನೋಡುವ ಬಯಕೆಯಿಂದ ಬಹಳ ಭಯಂಕರವಾದ ತಪಸ್ಸನ್ನು ಮಾಡಿರುವನು.
60,000 ವರ್ಷಗಳವರೆಗೆ ವೃಕ್ಷದಂತೆ ನಿಶ್ಚಲನಾಗಿ ಈ ಶಿಲೆಯಲ್ಲಿ ನಿಂತು ತಪಸ್ಸನ್ನು ಮಾಡುತ್ತಿರಲು ಭಗವಂತನಾದ ಮಹಾವಿಷ್ಣುವು ಕೃಪಾನ್ವಿತನಾಗಿ ಬ್ರಾಹ್ಮಣನ ವೇಷವನ್ನು ಸ್ವೀಕರಿಸಿಕೊಂಡು ಆ ಮುನಿವರಿಯ ನಿದ್ದೆಡೆಗೆ ಬಂದು ಆತನ ಎದುರಿನಲ್ಲಿ ನಿಂತನು ಮತ್ತು ಮಹರ್ಷಿಯೇ, ನೀನು ಈ ವಿಧವಾಗಿ ಏತಕ್ಕೆ ಕ್ಲೇಶ ಪಡುತ್ತಿರುವೆ? ತಪಸ್ಸಿನಿಂದ ಕಲ್ಮಶಗಳದ್ದೆಲ್ಲ ನಾಶ ಮಾಡಿಕೊಂಡಿರುವ ನಿನಗೆ ಅಭಿಲಷಿತವಾದುದು ಯಾವುದಿರುವುದು ಎಂಬುದಾಗಿ ಮೃದು ಮಧುರವಾದ ಮಾತನ್ನಾಡಿದನು. ನಾರದನು ಪ್ರಶ್ನೆ ಮಾಡುತ್ತಾನೆ, ಎಲೈ ಬ್ರಾಹ್ಮಣೋತ್ತಮನೇ, ಜನರಹಿತವಾದ ಈ ಅರಣ್ಯದಲ್ಲಿ ನನ್ನನ್ನು ಅನುಗ್ರಹಿಸುವುದರಲ್ಲಿ ನಿರತನಾಗಿ ಬಂದಿರುವ ನೀನು ಯಾರು? ನಿನ್ನನ್ನು ನೋಡಿದ ಮಾತ್ರದಿಂದಲೇ ನನ್ನ ಮನಸ್ಸು ಶಾಂತಿಯುಕ್ತವಾಗುತ್ತಿರುವುದು. ಇಂತು ನಾರದನಿಂದ ಪ್ರಶ್ನೆ ಮಾಡಲ್ಪಟ್ಟ ಆ ಬ್ರಾಹ್ಮಣ ಶ್ರೇಷ್ಠನು ಶಂಖ ಚಕ್ರ ಗದೆಗಳನ್ನು ಧರಿಸಿದವನಾಗಿ ಮಿಂಚುತ್ತಿರುವ ಪೀತಾಂಬರವನ್ನುಟ್ಟು ಸುವಾಸನಾಯುಕ್ತಗಳಾದ ಕಮಲಗಳಿಂದ ಮಾಡಿದ ವನಮಾಲೆಯಿಂದ ಅಲಂಕೃತನಾಗಿ ಶ್ರೀವತ್ಸಲಾಂಛನದಿಂದಲೂ ಕೌಸ್ತುಭ ಮಣಿಯಿಂದಲೂ ವಿರಾಜಿಸುತ್ತಿರುವ ವಕ್ಷಸ್ಥಳದಲ್ಲಿ ಅನಪಾಯನಿಯಾದ ಲಕ್ಷ್ಮಿಯು ನೆಲೆಗೊಂಡಿರಲು ಸುನಂದನನೆ ಮೊದಲಾದ ಮುನಿಮುಖ್ಯರಿಂದ ಸ್ತುತಿಸಲ್ಪಡುತ್ತಿರುವ ಶ್ರೀಮನ್ನಾರಾಯಣನಾಗಿ ನಿಂತು ನಾರದನಲ್ಲಿ ಕೃಪೆಯುಳ್ಳವನಾಗಿ ಆತನಿಗೆ ತನ್ನ ನಿಜರೂಪವನ್ನು ತೋರಿಸುವವನಾದನು. ಶರೀರವನ್ನು ಸಾರ್ಥಕಗೊಳಿಸಲು ಬಂದ ಪ್ರಾಣದಂತೆ ಎದುರಿನಲ್ಲಿ ನಿಂತಿರುವ ಆತನನ್ನು ಕಂಡು ನಾರದ ಮುನಿಯು ಕೈಗಳನ್ನು ಜೋಡಿಸಿಕೊಂಡು ಮತ್ತೆ ಮತ್ತೆ ನಮಸ್ಕರಿಸಿ ಪ್ರಣಾಮವನ್ನು ಮಾಡಿ ಲೋಕನಾಯಕರಿಗೆಲ್ಲ ಅಧೀಶ್ವರನಾದ ಶ್ರೀಮನ್ನಾರಾಯಣನನ್ನು ಸ್ತೋತ್ರ ಮಾಡತೊಡಗಿದನು. ನಾರದನು ಸ್ತುತಿಸುತ್ತಾನೆ, ಯಾವನು ಜಗತ್ಸಾಕ್ಷಿಯಾಗಿರುವನೋ, ಸಕಲ ಲೋಕಗಳಿಗೂ ನಿಯಾಮಕನೆನಿಸಿರುವನೋ, ಭಕ್ತರನ್ನು ಅನುಗ್ರಹಿಸುವುದಕ್ಕಾಗಿಯೇ ಪಾಂಚಭೌತಿಕವಾದ ಶರೀರವನ್ನು ಸ್ವೀಕರಿಸಿರುವನೋ, ತನ್ನನ್ನೇ ಆಶ್ರಯಿಸಿದ ಭಕ್ತರಿಗೆ ಕೃಪಾ ಸಮುದ್ರನಾಗಿರುವನೋ, ಅಂತಹ ಪವಿತ್ರ ದಿವ್ಯ ವಿಗ್ರಹನಾದ ಸ್ವಾಮಿಯು ನನ್ನಲ್ಲಿ ಪ್ರಸನ್ನನಾಗಲಿ. ಲೋಕಗಳ ಹಿತಕ್ಕೂ ಸತ್ಪುರುಷರ ಮನಸ್ಸಿಗೆ ಸಂತೋಷವನ್ನು ಉಂಟು ಮಾಡುವುದಕ್ಕೂ ಮತ್ತೆ ಮತ್ತೆ ಸತ್ವಗುಣ ಪ್ರಧಾನವಾದ ಶರೀರವನ್ನು ಸ್ವೀಕರಿಸಿ ಪ್ರಸನ್ನವಾದ ಮುಖದಲ್ಲಿ ಲೀಲಾ ಮಾತ್ರದಿಂದ ಮಂದಹಾಸಪೂರಿತವಾದ ದೃಷ್ಟಿಯಿಂದ ಕೂಡಿರುವ ಸ್ವಾಮಿಯು ತನ್ನ ಪರಿವಾರದೊಡನೆ ನನಗೆ ಅನುಗ್ರಹವನ್ನು ಉಂಟು ಮಾಡಲಿ. ಮನ್ಮಥನ ಲಾವಣ್ಯವನ್ನು ಧಿಕ್ಕರಿಸುವ ವಿಲಾಸವುಳ್ಳ ಸುಂದರ ವಿಗ್ರಹನು, ಪ್ರಸನ್ನವೂ ಗಂಭೀರವೂ ಆದ ವಾಕ್ ಪ್ರವಾಹದಿಂದ ಲಕ್ಷ್ಮೀದೇವಿಗೆ ಸಂತೋಷವನ್ನು ಉಂಟು ಮಾಡುವವನು, ತನ್ನನ್ನೇ ಆಶ್ರಯಿಸಿದವರಿಗೆ ಉತ್ತಮವಾದ ಕಲ್ಪ ವೃಕ್ಷ ಸಮಾನನಾದವನು, ದೀನರಲ್ಲಿ ಕೃಪಾಪೂರಿತವಾದ ಮನಸ್ಸುಳ್ಳವನು ಆದ ಶ್ರೀಮನ್ನಾರಾಯಣನು ನನಗೆ ಪ್ರಸನ್ನನಾಗಲಿ. ಯಾವನ ಪಾದ ಪದ್ಮಗಳನ್ನು ಪೂಜಿಸುವುದರಿಂದ ಮಾನವನು ಅಂತಃಕರಣ ಶುದ್ಧಿಯನ್ನು ಹೊಂದಿದವರಾಗಿ ಸಮ್ಯಕ್ ಜ್ಞಾನವೆಂಬ ಖಡ್ಗದಿಂದ ಸಂಸಾರ ಬಂಧಕ್ಕೆ ಕಾರಣವಾದ ಅಭಿಮಾನವನ್ನು ಛೇದಿಸಿ ದ್ವೇಷರಹಿತರಾಗಿ ಬ್ರಹ್ಮಾನುಭವವನ್ನು ಮಾಡುವರೋ, ಅಂತಹ ದೀನ ದಯಾಪರವಾದ ಮನಸ್ಸುಳ್ಳ ಜಗನ್ನಾಥನು ಪ್ರಸನ್ನನಾಗಲಿ. ಸಂಸಾರವೆಂಬ ಅಗಾಧವಾದ ಸಮುದ್ರವನ್ನು ದಾಟುವುದಕ್ಕೆ ಯಾವನು ದೃಢವಾದ ಸೇತುವೆಯಾಗಿರುವನೋ, ಬ್ರಹ್ಮಾಂಡದ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣನಾಗಿರುವನೋ, ಯಾವನು ತನ್ನ ನಾಮಕ್ಕೆ ಸಮೀಪದಲ್ಲಿಯೇ ಲಭ್ಯವಾಗಿರುವನೋ, ತ್ರಿಗುಣಮಯವಾದ ಶರೀರವನ್ನು ಯಾವನು ಧರಿಸುವನೋ, ಬ್ರಹ್ಮಾನಂದಾನುಭವ ಸ್ವರೂಪನಾದ ಆ ನಾರಾಯಣನು ಪ್ರಸನ್ನನಾಗಲಿ. ಯಾವನು ಪಂಚೇಂದ್ರಿಯಗಳಿಗೆ ಅಧಿಷ್ಠಾನಗಳಾದ ಭೂತ ಸೂಕ್ಷ್ಮಗಳಿಗೆ ಕಾರಣನಾಗಿ ಅಪ್ರತಿಮವಾದ ಚಿತ್ ಪ್ರಕಾಶಮಯನಾಗಿರುವನು, ಯಾವನು ಕೇವಲ ತನ್ನ ಮಾಯೆಯ ಬಲದಿಂದಲೇ ಜೀವಭಾವವನ್ನು ಹೊಂದುವನೋ, ಲೋಕೈಕನಾಯಕನಾದ ಆ ಈಶ್ವರನು ನನ್ನಲ್ಲಿ ಪ್ರಸಾದವನ್ನು ಮಾಡಲಿ. ಈಕ್ಷಣೆಗೆ ವಿಷಯಗಳಾದ ತ್ರಿಗುಣಗಳಿಂದ ಯಾವನು ಮಹತ್ತತ್ವವನ್ನು ಉಂಟು ಮಾಡಿರುವನೋ, ಯಾವನಿಂದ ಗುಣಗಳಿಗೆ ಆಶ್ರಯವೆನಿಸಿದ ಪಂಚೀಕೃತ ಭೂತಗಳಿಂದ ಉಂಟಾದ ವಿರಾಟ್ ದೇಹವು ಸ್ವೀಕರಿಸಲ್ಪಟ್ಟಿರುವುದೋ, ಯಾವನು ಒಬ್ಬನೇ ಆದರೂ ಅನೇಕ ಗುಣಗಳಿಂದ ಕೂಡಿರುವನೋ, ದೀನ ದಯಾಳುಗಳಲ್ಲಿ ಶ್ರೇಷ್ಠನಾದ ಆ ಸ್ವಾಮಿಯು ನನ್ನನ್ನು ಅನುಗ್ರಹಿಸಲಿ. ಯಾವನ ಅನುಯಾಯಿಗಳಾಗಿ ದೇವತೆಗಳೆಲ್ಲರೂ ವಿಪತ್ ಪರಂಪರೆ ಎಂಬ ಸಮುದ್ರವನ್ನು ಗೋಷ್ಪಾದ ಜಲವನ್ನಾಗಿ ಭಾವಿಸಿ ಸ್ವರ್ಗ ಲೋಕಗಳಲ್ಲಿ ನಿಷ್ಪ್ರತ್ಯೂಹರಾಗಿ ವಾಸ ಮಾಡುತ್ತಿರುವರೋ, ಅಂತಹ ಸರ್ವವ್ಯಾಪಕನಾದ ವಾಸುದೇವನಿಗೆ ನಮಸ್ಕಾರವು. ಸಂಕರ್ಷಣ ಪ್ರದ್ಯುಮ್ನ ಅನಿರುದ್ಧ ರೂಪಗಳಿಂದ ಸಕಲ ಪ್ರಾಣಿಗಳಲ್ಲಿಯೂ ಅಂತರ್ಯಾಮಿಯಾಗಿ ತೋರುತ್ತಿರುವ ಆತನಿಗೆ ನಮಸ್ಕಾರವು. ಇಂದು ನನ್ನ ಜನ್ಮವು ಸಾರ್ಥಕವಾಯಿತು, ನನ್ನ ತಪಸ್ಸು ಸಾಫಲ್ಯವನ್ನು ಹೊಂದಿತು. ಜನಾರ್ದನನಾದ ನಿನ್ನ ದರ್ಶನ ಲಾಭದಿಂದ ನನ್ನ ಜ್ಞಾನ ಸಾಧನೆಯು ಇಂದಿಗೆ ಸಫಲವೆನಿಸಿತು. ಭಗವಂತನು ಹೇಳುತ್ತಾನೆ, ಎಲೈ ನಾರದನೇ, ನಿನ್ನ ಅಪಾರವಾದ ತಪಸ್ಸಿನಿಂದಲೂ ಉತ್ತಮ ಸ್ತೋತ್ರದಿಂದಲೂ ನಾನು ಸಂತೋಷಗೊಂಡಿರುವೆನು. ನಿನಗಿಂತ ಉತ್ತಮನಾದ ಭಕ್ತನು
ಮೂರು ಲೋಕಗಳಲ್ಲಿಯೂ ನನಗೆ ಮತ್ತೊಬ್ಬನಿರುವುದಿಲ್ಲ. ನಿನಗೆ ಬೇಕಾದ ವರವನ್ನು ಕೇಳಿಕೊ. ಮುಂದಕ್ಕೆ ನಿನಗೆ ಮಂಗಳ ಉಂಟಾಗುವುದು. ನಾನು ವರವನ್ನು ಕೊಡುವುದಕ್ಕಾಗಿಯೇ ನಿನ್ನ ಮುಂದೆ ಬಂದು ನಿಂತಿರುವೆನು. ನಾರದ, ನನ್ನನ್ನು ನೋಡಿದುದರಿಂದಲೇ ನಿನ್ನ ಸಮಸ್ತ ಇಷ್ಟಾರ್ಥವು ನೆರವೇರುವುದು ಎಂಬುದರಲ್ಲಿ ಸಂದೇಹವಿಲ್ಲವು. ನಾರದನು ಹೇಳುತ್ತಾನೆ, ದೇವಾಧಿದೇವನೇ, ನೀನು ನಿಜವಾಗಿಯೂ ವರಪ್ರದನಾಗಿದ್ದರೆ, ಅಥವಾ ನಾನು ವರಕ್ಕೆ ಅರ್ಹನಾಗಿದ್ದರೆ, ಸರ್ವಸ್ವಾಮಿಯಾದ ನೀನು ನನಗೆ ನಿನ್ನ ಪಾದ ಕಮಲದಲ್ಲಿ ನಿಶ್ಚಲವಾದ ಭಕ್ತಿಯನ್ನು ಮಾತ್ರ ಅನುಗ್ರಹಿಸು. ಇದು ನಾನು ಕೇಳುವ ಮೊದಲನೆಯ ವರವು. ಎರಡನೆಯದಾಗಿ ಈ ವರವನ್ನು ದಯಪಾಲಿಸು. ಈ ನನ್ನ ಶಿಲೆಯಲ್ಲಿ ನಿನ್ನ ಸಾನ್ನಿಧ್ಯವು ಯಾವಾಗಲೂ ಇಲ್ಲದಂತಾಗಬಾರದು. ನನ್ನ ತೀರ್ಥದ ದರ್ಶನವನ್ನು, ಸ್ಪರ್ಶವನ್ನು, ಸ್ಥಾನವನ್ನು ಆಚಮನ ಮಾಡಿದವರಿಗೆ ಮತ್ತೆ ದೇಹವನ್ನು ಧರಿಸುವ ಸಂಭವ ಉಂಟಾಗಬಾರದು. ಅವರಿಗೆ ಮೋಕ್ಷವೇ ದೊರೆಯಬೇಕು. ನನಗೆ ಈ ಮೂರನೆಯ ವರವನ್ನು ನೀನು ದಯಪಾಲಿಸಬೇಕು. ಭಗವಂತನು ಹೇಳುತ್ತಾನೆ, ನೀನು ಪ್ರಾರ್ಥಿಸಿದಂತೆಯೇ ಆಗಲಿ. ನಿನ್ನಲ್ಲಿರುವ ಅಭಿಮಾನದಿಂದ ನಾನು ನಿನ್ನ ತೀರ್ಥದಲ್ಲಿಯೇ ವಾಸ ಮಾಡುತ್ತಾ ಸಮಸ್ತ ಸ್ಥಾವರ ಜಂಗಮ ಭೂತಗಳಿಗೂ ವಿದೇಹ ಮುಕ್ತಿಯನ್ನು ಕೊಡುವೆನು ಎಂಬುದರಲ್ಲಿ ಸಂಶಯವಿಲ್ಲ. ಇಂತೆಂದು ದೃಗ್ಗೋಚರನಾಗಿದ್ದ ಶ್ರೀಹರಿಯು ಅಲ್ಲಿಯೇ ಅಂತರ್ಧಾನವನ್ನು ಹೊಂದಿದನು. ನಾರದ ಮಹಾಮುನಿಯು ಮಹಾಮಹಿಮನಾಗಿ ಕೆಲವು ದಿನಗಳವರೆಗೂ ಬದರಿ ಕ್ಷೇತ್ರದಲ್ಲಿಯೇ ವಾಸ ಮಾಡಿಕೊಂಡಿದ್ದು, ಬಳಿಕ ಮಧುರಾ ನಗರಿಯನ್ನು ಕುರಿತು ಪ್ರಯಾಣ ಮಾಡಿದನು. ಸ್ಕಂದನು ಪ್ರಶ್ನೆ ಮಾಡುತ್ತಾನೆ, ತಂದೆಯೇ, ಮಾರ್ಕಂಡೇಯ ಶಿಲೆಯ ಮಹಾತ್ಮೆಯನ್ನು ನನಗೆ ವಿವರಿಸುವವನಾಗು. ಅಲ್ಲಿ ಯಾವ ಪುಣ್ಯವು ಲಭಿಸುವುದು, ಅದರ ಸೇವನೆಯಿಂದ ಯಾವ ಫಲವುಂಟಾಗುವುದು, ಮತ್ತು ಆ ಹೆಸರು ಆ ಶಿಲೆಗೆ ಹೇಗೆ ಪ್ರಸಿದ್ಧವಾಯಿತು? ಶಿವನು ಹೇಳುತ್ತಾನೆ, ಪೂರ್ವದಲ್ಲಿ ತ್ರೇತಾಯುಗವು ಕೊನೆಗಾಣುತ್ತಿರಲು ಮೃಕಂಡು ಮಹರ್ಷಿಯ ಪುತ್ರನಾದ ಮಾರ್ಕಂಡೇಯನು ತಾನು ಅಲ್ಪಾಯುಷ್ಯವುಳ್ಳವನಾಗಿರುವುದನ್ನು ತಿಳಿದು ಉತ್ತಮೋತ್ತಮವಾದ ಮಂತ್ರವೊಂದನ್ನು ಜಪಿಸುತ್ತಿದ್ದನು. ಆತನ ದ್ವಾದಶಾಕ್ಷರಿ ಮಂತ್ರ ಜಪದಿಂದ ತತ್ವದೇಕ ಅರ್ಚಿಸಲ್ಪಟ್ಟ ಶಶ್ವದೇಕ ಪ್ರಕಾರನಾದ ಶ್ರೀಹರಿಯು 7 ಕಲ್ಪಗಳವರೆಗೂ ಆಯುಷ್ಯವನ್ನು ಅನುಗ್ರಹಿಸಿ ಕಣ್ಣುಗಳಿಗೆ ಕಾಣದೆಯೇ ಹೊರಟು ಹೋದನು. ಅದನ್ನು ಕೇಳಿ ಮಾರ್ಕಂಡೇಯನು ತೀರ್ಥಕ್ಷೇತ್ರಗಳನ್ನು ನೋಡುವ ಅಭಿಲಾಷೆಯಿಂದ ಸುತ್ತಾಡುತ್ತಿದ್ದನು. ಯಾದೃಚ್ಛಿಕವಾಗಿ ಮಧುರಾ ನಗರಿಯಲ್ಲಿ ಆತನಿಗೆ ನಾರದ ಮಹರ್ಷಿಯ ದರ್ಶನದ ಲಾಭವುಂಟಾಗಿತು. ಆ ಮಾರ್ಕಂಡೇಯನಿಂದ ಸಾಷ್ಟಾಂಗ ಪ್ರಣಾಮವನ್ನು, ಪೂಜೆಯನ್ನು ಸ್ವೀಕರಿಸಿದ ತರುವಾಯ ನಾರದನು ಶ್ರೀಮನ್ನಾರಾಯಣನ ವಿಶೇಷ ಸಾನ್ನಿಧ್ಯದಿಂದ ಕೂಡಿದ ಬದರಿಕಾಶ್ರಮದ ಮಹಾತ್ಮ್ಯವನ್ನು ಆತನಿಗೆ ವಿಸ್ತಾರವಾಗಿ ಕಥನ ಮಾಡಿದನು. ನಾರದನು ಹೇಳುತ್ತಾನೆ, ಎಲೈ ಸಾಧುವಾದ ಮಾರ್ಕಂಡೇಯನೇ, ನೀನು ತೀರ್ಥಕ್ಷೇತ್ರಗಳಿಗೆ ತಿರುಗುತ್ತಾ ಸುಮ್ಮನೆ ಏಕೆ ಕ್ಲೇಶಗೊಳ್ಳುತ್ತಿರುವೆ? ಬದರಿ ನಾಮಕವಾದ ಮಹಾಕ್ಷೇತ್ರದಲ್ಲಿ ನಿರಂತರವೂ ಶ್ರೀಹರಿಯ ಸಾನ್ನಿಧ್ಯವಿರುವುದು. ನೀನು ಅಲ್ಲಿಗೆ ಹೋಗಲು ಆತನನ್ನು ಈ ಕಣ್ಣುಗಳಿಂದಲೇ ಸಾಕ್ಷಾತ್ತಾಗಿ ನೋಡುವೆ. ಈ ಮಾತುಗಳನ್ನು ಕೇಳಿ ಮಾರ್ಕಂಡೇಯ ಮಹರ್ಷಿಯು ವಿಸ್ಮಯಗೊಂಡವನಾಗಿ ವಿಶಾಲ ಕ್ಷೇತ್ರಕ್ಕೆ ಒಡನೆಯೇ ಬಂದು ಸೇರಿದನು. ಅಲ್ಲಿ ಸ್ನಾನವನ್ನು ಮಾಡಿ ಶಿಲೆಯೊಂದರಲ್ಲಿ ಕುಳಿತು ಉತ್ತಮವಾದ ನಾರಾಯಣಿ ಅಷ್ಟಾಕ್ಷರ ಮಂತ್ರವನ್ನು ಜಪಿಸುತ್ತಿದ್ದನು. ಬಳಿಕ 3 ದಿನಗಳು ಕಳೆದ ಮೇಲೆ ರಾತ್ರಿಯ ಕಡೆಯ ಭಾಗದಲ್ಲಿ ಶ್ರೀಮನ್ನಾರಾಯಣನು ಅಲ್ಲಿ ಪ್ರಸನ್ನನಾದನು. ಶಂಖ, ಚಕ್ರ, ಗದ, ಪದ್ಮಗಳನ್ನು 4 ಕೈಗಳಲ್ಲಿಯೂ ಧರಿಸಿಕೊಂಡು ವನಮಾಲೆಯಿಂದ ವಿಭೂಷಿತನಾಗಿ ಬಂದು ನಿಂತ ಆ ದೇವದೇವನನ್ನು ಕಂಡು ಮಾರ್ಕಂಡೇಯನು ಸಂಭ್ರಮದಿಂದ ಎದ್ದು ನಿಂತು ಭಕ್ತ್ಯತಿಶಯದಿಂದ ಪ್ರಣಾಮವನ್ನು ಮಾಡಿ ಗದ್ಗದಿತ ಕಂಠನಾಗಿ ಸ್ತೋತ್ರ ಮಾಡತೊಡಗಿದನು. ಮಾರ್ಕಂಡೇಯನು ಹೇಳುತ್ತಾನೆ, ನಶ್ವರವಾದ ಈ ಪ್ರಪಂಚದಲ್ಲಿ ಸಾರತರವಾದವುಗಳೆಂದರೆ ನಿನ್ನ ಚರಣ ಕಮಲಗಳು ಮಾತ್ರವೇ ಆಗಿರುವವು. ಈ ಸಂಸಾರ ಸಮುದ್ರದಿಂದ ಮನುಷ್ಯರ ಉದ್ಧಾರವು ಉಂಟಾಗುವುದು ಹೇಗೆ? ಎಲೈ ಲೋಕೇಶ್ವರನೇ, ನನ್ನನ್ನು ಕಾಪಾಡು. ಆಧ್ಯಾತ್ಮಿಕ, ಆಧಿಭೌತಿಕ ಮತ್ತು ಆದಿದೈವಿಕ ತಾಪಗಳಿಂದ ಬಳಲಿದವನಾಗಿ ಬಹುವಿಧವಾದ ಅಜ್ಞಾನದಿಂದ ಆವೃತನಾಗಿ ಸಂಸಾರವೆಂಬ ಗಾಢಾಂಧಕಾರವುಳ್ಳ ಗುಹೆಯಲ್ಲಿ ದಿಕ್ಕೆಟ್ಟು ಭ್ರಮಿಸುತ್ತಿರುವ ನನ್ನನ್ನು ದಯೆಯಿಂದ ರಕ್ಷಿಸು. ಎಲೈ ಕರುಣಾ ಸಮುದ್ರನೇ, ಅನೇಕ ಯೋನಿಗಳಲ್ಲಿ ಜನ್ಮಗಳನ್ನೆತ್ತಿ ಗರ್ಭವಾಸಗಳಿಂದ ಉಂಟಾದ ದೇಹಯಾತನೆಗಳನ್ನು ಅನುಭವಿಸಿ ಮನುಷ್ಯ ಜನ್ಮವನ್ನು ಹೊಂದಿರುವ ನನ್ನನ್ನು ಕಾಪಾಡು. ಕರುಳುಗಳ ಮಾಲೆಯಲ್ಲಿ ಬಂಧಿತನಾಗಿ ತಾಯಿಯ ಗರ್ಭದಲ್ಲಿ ಬಿದ್ದು ಕ್ರಿಮಿಗಳು ದೇಹಾದ್ಯಂತವನ್ನು ಕಚ್ಚಿ ತಿನ್ನುತ್ತಿರಲು ಹಸಿವು ನೀರಡಿಕೆಗಳಿಂದ ವ್ಯಾಕುಲಗೊಳ್ಳುತ್ತಿರುವ ನನ್ನನ್ನು ಮಧುಸೂದನನಾದ ನೀನು ರಕ್ಷಿಸು. ಅಮೇಧ್ಯವೇ ಮೊದಲಾದವುಗಳಿಂದ ಲಿಪ್ತವಾದ ದೇಹವುಳ್ಳವನಾಗಿ ಗರ್ಭದೊಳಗೆ ಕೈಕಾಲುಗಳನ್ನು ಆಡಿಸುವುದಕ್ಕೂ ಆಗದೆ ನಿಶ್ಚೇಷ್ಟನಾಗಿ ವ್ಯಾಕುಲಗೊಂಡು ಪೂರ್ವ ಕರ್ಮಗಳ ಫಲವಾಗಿ ಸಂಭವಿಸುತ್ತಿರುವ ಕಷ್ಟಗಳನ್ನೆಲ್ಲ ಸ್ಮರಿಸುತ್ತಿರುವ ನನ್ನನ್ನು ಪಾಲಿಸು.
ಮಾತನಾಡುವುದಕ್ಕೂ ಗ್ರಹಿಸುವುದಕ್ಕೂ ಉಸಿರಾಡುವುದಕ್ಕೂ ಅಶಕ್ತನಾಗಿ ಭೀತಿಗೊಂಡು ಗರ್ಭವಾಸವೆಂಬ ಮಹಾ ದುಃಖದಲ್ಲಿ ಬಿದ್ದು ನರಳುತ್ತಿರುವ ನನ್ನನ್ನು ಮಧುಧ್ವಂಸಿಯಾದ ನೀನೇ ರಕ್ಷಿಸಬೇಕು. ಎಲೈ ಕೃಪಾ ಸಮುದ್ರನೇ, ಮುಪ್ಪು ಸಾವು ಬಾಲ್ಯಗಳೇ ಮೊದಲಾದವುಗಳಿಂದ ಕೂಡಿದ ಸಂಸಾರದ ದುಃಖಗಳಿಂದ ಪೀಡಿತನಾಗಿ ಲೋಕಸಾಗರದಲ್ಲಿಯೇ ಸುಖಭ್ರಾಂತಿಯನ್ನು ಹೊಂದಿರುವ ಮೂಢನಾದ ನನ್ನನ್ನು ಪಾಲಿಸು. ಪೂರ್ವ ಜನ್ಮಗಳಲ್ಲಿ ಅನೇಕ ವೇಳೆ ಕ್ರಮಿ ಜನ್ಮಗಳನ್ನು ಹೊಂದಿದೆನು. ಸ್ವೇದಜಗಳಾಗಿ ಜನಿಸಿದ್ದೆನು. ಉದ್ಭಿಜ್ಜಗಳಾಗಿ ಮರಬಳ್ಳಿಗಳ ಜನ್ಮಗಳನ್ನು ಧರಿಸಿದೆನು. ಅನೇಕ ಸಲ ಮನುಷ್ಯ ಜನ್ಮಗಳನ್ನು ಪಡೆದಿದ್ದೆನು. ಇಂತು ನಾನು ಸಕಲ ಯೋನಿಗಳಲ್ಲಿಯೂ ಪುನಃ ಪುನಃ ಜನನ ಮರಣಗಳನ್ನು ಅನುಭವಿಸಿ ವಿಪತ್ತುಗಳ ಪರಂಪರೆಗೆ ಸಿಕ್ಕಿ ಸ್ವಾಭಾವಿಕವಾದ ತೇಜಸ್ಸನ್ನೇ ಕಳೆದುಕೊಂಡು ದಿಕ್ಕಿಲ್ಲದವನಾಗಿ ನಿನ್ನನ್ನೇ ಶರಣು ಹೊಂದಿರುವೆನು. ನನ್ನಲ್ಲಿ ಕರುಣೆಯನ್ನು ತೋರಿ ಅಚ್ಯುತನಾದ ನೀನು ಕಾಪಾಡು. ಎಲೈ ಬ್ರಾಹ್ಮಣೋತ್ತಮನೇ, ಇಂತು ಜ್ಞಾನ ಸಂಪನ್ನನಾದ ಮಾರ್ಕಂಡೇಯನಿಂದ ಸ್ತೋತ್ರ ಮಾಡಿಸಿಕೊಂಡ ಆ ಶ್ರೀಮನ್ನಾರಾಯಣನು ಪ್ರೀತಿಗೊಂಡವನಾಗಿ, ಎಲೈ ಮಾರ್ಕಂಡೇಯನೇ, ನನ್ನಿಂದ ನಿನಗೆ ಅಪೇಕ್ಷಿತವಾದ ವರವನ್ನು ಬೇಡಿಕೋ ಎಂಬುದಾಗಿ ಹೇಳುವವನಾದನು. ಮಾರ್ಕಂಡೇಯನು ಪ್ರಾರ್ಥಿಸುತ್ತಾನೆ. ಷಡ್ಗುಣೈಶ್ವರ್ಯ ಸಮನ್ವಿತನಾದ ದೀನ ದಯಾಳುವೆ, ನನ್ನ ವಿಷಯದಲ್ಲಿ ನಿನಗೆ ಸಂತೋಷವೇ ಉಂಟಾಗಿರುವುದಾದರೆ ನಿನ್ನ ಪೂಜೆಯಲ್ಲಿಯೂ ದರ್ಶನದಲ್ಲಿಯೂ ನನಗೆ ನಿಶ್ಚಂಚಲವಾದ ಭಕ್ತಿ ಇರುವಂತೆ ಅನುಗ್ರಹಿಸು. ಈ ಶಿಲೆಯಲ್ಲಿ ನಿನ್ನ ಸಾನ್ನಿಧ್ಯವು ಸರ್ವಕಾಲದಲ್ಲಿಯೂ ಇರುವುದಾಗಲಿ. ಇದೇ ನನಗೆ ಅತ್ಯಂತ ಸಂತೋಷವನ್ನು ಉಂಟುಮಾಡುವ ವರವಾಗಿರುವುದು. ಸೂತನು ಹೇಳುತ್ತಾನೆ. ಎಲೈ ಶೌನಕ ಮಹರ್ಷಿಯೇ, ಹಾಗೆಯೇ ಆಗಲೆಂದು ಮಹಾವಿಷ್ಣುವು ಆತನಿಗೆ ವರಪ್ರದಾನವನ್ನು ಮಾಡಿ ಅಂತರ್ಧಾನವನ್ನು ಹೊಂದಿದನು. ಮಾರ್ಕಂಡೇಯನು ಮಹಾ ಸಂತೋಷಗೊಂಡವನಾಗಿ ತನ್ನ ತಂದೆಯ ಆಶ್ರಮಕ್ಕೆ ಹಿಂತಿರುಗಿದನು. ಪರಮ ಪುಣ್ಯಪ್ರದವು ಸಕಲ ಪಾತಕಗಳನ್ನು ನಿರ್ಮೂಲಗೊಳಿಸುವುದು ಆದ ಈ ಆಖ್ಯಾನವನ್ನು ಯಾವ ಮನುಷ್ಯನು ಶ್ರದ್ಧೆಯಿಂದ ಕೇಳುವನೋ, ಇತರರಿಗೆ ನಿರೂಪಿಸುವನೋ, ಅವನು ಪರಮಾತ್ಮನ ಸಾಯುಜ್ಯ ರೂಪವಾದ ಉತ್ತಮ ಗತಿಯನ್ನು ಪಡೆಯುವನು. ಇಲ್ಲಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಬದರಿಕಾಶ್ರಮ ಮಹಾತ್ಮ್ಯದ ಶಿವ ಕಾರ್ತಿಕೇಯ ಸಂವಾದದಲ್ಲಿ ಅಗ್ನಿತೀರ್ಥ, ನಾರದ ಶಿಲಾ, ಮಾರ್ಕಂಡೇಯ ಶಿಲಾ ಮಹಾತ್ಮ್ಯ ವರ್ಣನವೆಂಬ 3ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ, ಕಾಶ್ಮೀರ ಪುರವಾಸಿನಿ, ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ, ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.